ಮುಖ್ಯಮಂತ್ರಿಗಳ ವಿರುದ್ಧ ಮೂಡಾ ಪ್ರಕರಣದ ಬಗ್ಗೆ ನಾಳೆ ಕೋರ್ಟ್ನಲ್ಲಿ ಅಂತಿಮ ವಿಚಾರಣೆ ಇದೆ. ಹೀಗಾಗಿ ನಾಳೆಯೇ ಹೈಕೋರ್ಟ್ ಆದೇಶ ಕೂಡ ಪ್ರಕಟವಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರತಕ್ಕಂಥದ್ರ ಬಗ್ಗೆ ನಾಳೆ ಅಂತಿಮ ವಿಚಾರಣೆ ಮತ್ತು ನಾಳೆಯೇ ಬಹುತೇಕ ಹೈಕೋರ್ಟ್ನಲ್ಲಿ ಆದೇಶ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಪ್ರಕರಣದ ವಿಚಾರಣೆಯ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಸಿಎಂ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಮುಂದಿನ ಮುಖ್ಯಮಂತ್ರಿ ನಾನು 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 ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ಪಕ್ಷದ ಹಿರಿಯ ಮುಖಂಡರ ಹೇಳಿಕೆಗಳಿಗೆ ಬೇಸರ ವ್ಯಕ್ತಪಡಿಸಿ ರಾಹುಲ್ ಗಾಂಧಿಗೆ 150ಕ್ಕೂ ಹೆಚ್ಚು ನಾಯಕರು ಪತ್ರವನ್ನು ಬರೆದಿದ್ದಾರೆ. ಮೊದಲು ಇವರ ಬಾಯಿಗೆ ಬೀಗ ಹಾಕಿ, ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆಗಳನ್ನು ಕೊಡದೇ ಇರೋ ಹಾಗೆ ಮಾಡಿ, ಪಕ್ಷದಲ್ಲಿ ಆಂತರಿಕ ಭಿನ್ನಮತ, ಆಂತರಿಕ ಬಿಕ್ಕಟ್ಟು ಅನ್ನೋದು ಹೊರ ಜಗತ್ತು ಗೊತ್ತಾಗ್ತಾ ಇದೆ. ಮೈತ್ರಿ ಪಕ್ಷಗಳ ವಿರುದ್ಧ ಹೋರಾಟ ಮಾಡೋದನ್ನೇ ಬಿಟ್ಟುಬಿಟ್ಟಿದ್ದಾರೆ ಇವರು. ಅದನ್ನು ಬಿಟ್ಟುಬಿಟ್ಟು ಇವರು ನಾನು ಮುಖ್ಯಮಂತ್ರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ತಪ್ಪು ಅಂತ ರಾಹುಲ್ ಗಾಂಧಿಗೆ 150ಕ್ಕೂ ಹೆಚ್ಚು ನಾಯಕರು ಪತ್ರವನ್ನು ಬರೆದಿದ್ದಾರೆ. ಬಿ ಎಲ್ ಶಂಕರ್ ಮತ್ತು ಸುದರ್ಶನ್ ಕೆಲವು ಗೆಳೆಯರು ಸೇರಿ ಏನು ಹೈಕಮಾಂಡ್ಗೆ ಕಾಗದ ಬರೆದಿದ್ದಾರೆ, ಅದು ಭಾಳ ಸರಿ ಇದೆ, ನಾನು ಅದಕ್ಕೆ ಒಪ್ತೀನಿ. ಅನಾವಶ್ಯಕವಾದಂಥ ಗೊಂದಲವನ್ನು ಸೃಷ್ಟಿಸೋದು ಬೇಡ. ಈಗ ಮುಖ್ಯಮಂತ್ರಿಗಳು ಕೆಳಗಿಳಬೇಕಾದಂಥ ಸಂದರ್ಭ, ಸಮಯ ಮತ್ತು ಅಂಥ ಅನಿವಾರ್ಯತೆ ಏನಿಲ್ಲ. ಹಾಗಾಗಿ ನಿನ್ನೇನು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಗೆಳೆಯರು, ಅದರ ಪರವಾಗಿ ನಾನು ಸಮರ್ಥನೆ ಮಾಡ್ತೀನಿ. ರಾಜ್ಯದಲ್ಲಿ ಈಗಾಗಲೇ ವಿರೋಧ ಪಕ್ಷವಾದ BJP ಸಿದ್ದರಾಮಯ್ಯನವರನ್ನು ಗುರಿ ಮಾಡಿ ಅವರು ಯಾವುದೇ ಕಾರಣಕ್ಕೆ ಮೂಡಾ ಪ್ರಕರಣದಲ್ಲಿ ಭಾಗಿಯಾಗಿಲ್ಲದೇ ಇದ್ದರೂ ಅವರೇ ಪ್ರಥಮ ಅಕ್ಯೂಸ್ಡ್ ಅನ್ನುವ ರೀತಿಯಲ್ಲಿ ಜಾಥಾ ನಡೆಸಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವವನ್ನು ಕೆಡಿಸೋದಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಕಾಂಗ್ರೆಸ್ ಪಕ್ಷ ಪರೋಕ್ಷವಾಗಿ ಭಾಗಿಯಾಗ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಕಾರಣ ಇಷ್ಟೇ, ನಮ್ಮ ಉದ್ದೇಶ BJP JDSನ ಕೂಟ ಏನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯೊಬ್ಬರ ವ್ಯಕ್ತಿತ್ವವನ್ನು ಕೆಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅವ್ರ ಇಮೇಜನ್ನು ಹಾಳು ಮಾಡಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತು ಆ ಕುರಿತಂತೆ ಕೋರ್ಟ್ನಲ್ಲಿ ಪ್ರಕರಣ ನಡೀತಾ ಇದೆ. ಪ್ರಕರಣದ ಆಲಿಕೆ ನ್ಯಾಯಾಧೀಶರಿಂದ ನಡೀತಿದೆ.